ಬಿಗ್ ಬಾಸ್ ಸ್ಪರ್ಧಿಗಳ ವಿರುದ್ಧ ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಬಿಗ್ ಬಾಸ್ ನಡೀತಾ ಇದೆ, ಕನ್ನಡದ ಬಿಗ್ ಬಾಸ್, ಅದರ ವಿರುದ್ಧವಾಗಿ ಕನ್ನಡಿಗರು ಕೆಲವರು ಮಾತನಾಡ್ತಾ ಇದ್ದಾರೆ. ಯಾಕಂದರೆ ಪರಿಪೂರ್ಣವಾದಂತಹ ಒಂದು ಮನರಂಜನೆ ನೀಡ್ತಿಲ್ಲ ಸ್ಪರ್ಧಿಗಳು ಎನ್ನುವಂತಹ ಒಂದು ವಿಚಾರವಾಗಿ ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು, ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಬಿಗ್ ಬಾಸ್ ಶೋ ಏನಿದೆ ಕನ್ನಡದಲ್ಲಿ ತುಂಬ ದೊಡ್ಡ ಶೋ, ಆದರೆ ಈ ಬಾರಿ ಯಾಕೋ ಸರಿಯಾದ ರೀತಿ ನಡೀತಾ ಇಲ್ಲ ಅಂತ, ಬರೀ ಗುಂಪುಗಾರಿಕೆ ನಡೀತಾ ಇದೆ ಸ್ಪರ್ಧಿಗಳಲ್ಲಿ ಎನ್ನುವಂಥ ಮಾತು. ಬರೀ ಬಿಲ್ಡಪ್ಪಿನದ್ದೇ ಸದ್ದು, ಗಿಲ್ಲಿಯದ್ದು ಮಾತ್ರ ನಗು ಹಬ್ಬ ಅಂತ ಹೇಳ್ತಾ ಇದ್ದಾರೆ. ಉಳಿದವರದ್ದು ನೋ ಮನರಂಜನೆ, ನೋ ಉತ್ಸಾಹ, ನೋ 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 ಏನೂ ಇಲ್ಲ. ಬಿಗ್ಗು ಮನೆಯಲ್ಲಿರುವವರು ಜೋಶ್ನಲ್ಲಿ ಇರಬೇಕು, ಆದರೆ ಅವರಿಗೆ ಜೋಶೇ ಇಲ್ಲ. ನೋಡುಗರ ಒಂದು ಮನಸ್ಸನ್ನು ಸೆಳೀಬೇಕು, ಆ ಕೆಲಸ ಕೂಡ ಆಗ್ತಾ ಇಲ್ಲ. ಆ ಕ್ವಾಲಿಟಿ ಇದ್ದವರು ಮಾತ್ರ ಬಿಗ್ ಬಾಸ್ ಮನೆಗೆ ಹೋಗಬೇಕು, ಅವ್ರನ್ನ ಹಾರಿಸಬೇಕು. ನೆಟ್ಟಿಗರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಕನ್ನಡ ಬಿಗ್ ಬಾಸ್ ಬರೀ ಕನ್ನಡ ಅಂತಲ್ಲ, ಬಿಗ್ ಬಾಸ್ ಶೋ ಏನಿದೆ ಎಲ್ಲ ಕೆಲವೊಂದು ಭಾಷೆಗಳಲ್ಲಿ ನಡೆಯುತ್ತೆ. ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಕನ್ನಡ ಎಲ್ಲ ಕಡೆ ಕೂಡ ಎಲ್ಲ ಒಂದು ಭಾಷೆಗಳಲ್ಲಿ ಬಿಗ್ ಬಾಸ್ ಆಗುತ್ತೆ. ಆದರೆ ಕನ್ನಡದಲ್ಲಿ ನಡೀತಾ ಇರುವಂತಹ ಒಂದು ಬಿಗ್ ಬಾಸ್ ಏನಿದೆ ಯಾಕೋ ಜನರಿಗೆ ಒಂದು ಮನೋರಂಜನೆ ಕೊಡೋದ್ರಲ್ಲಿ ವಿಫಲವಾಗ್ತಾ ಇದೆ. ಕಳೆದ ಒಂದು ಸೀಸನ್ಗಳನ್ನು ನೋಡಿದ್ರೆ ಆ ಸೀಸನ್ಗಳಿಗೆ ಈ ಸೀಸನ್ಗೆ ಈಗ ನಡೀತಾ ಇರುವಂತಹ ಸೀಸನ್ ಏನಿದೆ ಅದು ತುಂಬ ಸ್ವಲ್ಪ ಯಾಕೋ ಎಂಟರ್ಟೈನ್ಮೆಂಟ್ ಕಡಿಮೆ ಆಗಿದೆ. ಅದರಲ್ಲಿ ಅಲ್ಲಿರುವಂತಹ ಸ್ಪರ್ಧಿಗಳು ಬರೀ ಬಿಲ್ಡಪ್ ಕೊಡ್ತಾ ಇದ್ದಾರೆ, ಪುಂಗುತ್ತಾ ಇದ್ದಾರೆ. ಗಿಲ್ಲಿಯನ್ನು ಬಿಟ್ಟರೆ ಬೇರೆ ಯಾರು ಸರಿಯಾಗಿ ಆಟವನ್ನು ಆಡ್ತಾ ಇಲ್ಲ, ಜನರಿಗೆ ಮನೋರಂಜನೆಯನ್ನು ಕೊಡ್ತಾ ಇಲ್ಲ. ಸಪ್ಪೆಯಾಗಿದೆ ಈ ಬಾರಿಯ ಒಂದು ಬಿಗ್ ಬಾಸ್ ಎನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಜನರು ಈ ರೀತಿಯಾದಂತಹ ಒಂದು ಪರ ಮತ್ತು ವಿರೋಧದ ಒಂದು ಮಾತುಗಳನ್ನು ಆಡ್ತಾರೆ. ಕೆಲವರು ಚೆನ್ನಾಗಿದೆ ಓಕೆ ಅಂತ ಹೇಳಿದ್ರೆ, ಇನ್ನು ಕೆಲವರು ಇಲ್ಲಪ್ಪ ಏನೂ ಇಲ್ಲ ಈ ಬಾರಿ, ಆ ರೀತಿಯಾದಂಥ ಒಂದು ಸ್ಪರ್ಧಿಗಳು ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ತಂದರು, ಅವರು ಕೂಡ ಏನು ಸರಿಯಾಗಿ ಆಡ್ತಾ ಇಲ್ಲ. ಮೊದಲು ಬಂದವರು ಕೂಡ ಅಷ್ಟಕ್ಕಷ್ಟೇ, ಏನೂ ಸರಿಯಾಗಿಲ್ಲ. ಬರೀ ಸುಮ್ಮನೆ ಜಗಳ ಆಡೋದು, ಗುಂಪುಗಾರಿಕೆ ಮಾಡ್ಕೊಳ್ಳೋದು, ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು, ಇದೇನೋ ಯಾಕೋ ಸರಿ ಬರ್ತಾ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಇದಕ್ಕೂ ಮೀರಿ ಹೋಗ್ತಾ ಇದ್ದಾರೆ. ಬಿಗ್ ಬಾಸ್ ನಡೆಸೋರು ಅಥವಾ ಶೋಗೆ ಸೆಲೆಕ್ಟ್ ಮಾಡೋರೇ ಸರಿಯಾಗಿಲ್ಲ, ಇನ್ನು ಇಂಥವ್ರನ್ನೆಲ್ಲ ತಗೊಂಡು ಬಂದು ಕೂತ್ಕೊಂಡು ಆಟ ಆಡಿಸ್ತಾರೆ. ಯಾರು ನೋಡ್ಕೊಂಡು ಕೂತ್ಕೊಳ್ತಾರೆ ಅವ್ರಿಗೆ ಕೂಡ ಬುದ್ಧಿ ಇಲ್ಲ, ನೋಡೋರಿಗೂ ಬುದ್ಧಿ ಇಲ್ಲ, ಆಡೋರಿಗೂ ಬುದ್ಧಿ ಇಲ್ಲ. ಆ ರೀತಿಯಾದಂಥ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇರುವಂಥದ್ದು, ನಾವೇ ಹೇಳ್ತಾ ಇರುವಂಥದ್ದಲ್ಲ. ಬಿಗ್ ಬಾಸ್ ಶೋ ಏನಿದೆ ನಿಜಕ್ಕೂ ಕೂಡ ಈ ಬಾರಿ ನಿರೀಕ್ಷೆ ಮಾಡಿದಂತಹ ಒಂದು ಮನರಂಜನೆಯನ್ನು ಕೊಡೋದ್ರಲ್ಲಿ ವಿಫಲವಾಯ್ತಾ ಎನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂದರೆ ಸ್ಪರ್ಧಿಗಳು ಆ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಸ್ಪರ್ಧಿಗಳಲ್ಲಿ ಜೋಶ್ ಇಲ್ಲ, ಎಂಟರ್ಟೈನ್ಮೆಂಟ್ ಕೊಡಬೇಕನ್ನುವಂಥ ಒಂದು ಉತ್ಸಾಹ ಇಲ್ಲ, ಯೋಚನೆಗಳು ಇಲ್ಲ. ಬರೀ ಅವರವರದ್ದು ವಿಚಾರಗಳು, ಗುಂಪುಗಾರಿಕೆಗಳು, ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪಗಳು ಮಾಡುವಂಥದ್ದು, ಅಥವಾ ಏನೋ ಒಂದು ಲವ್ ಟ್ರ್ಯಾಕ್ ಅಂತ ಹೇಳ್ಕೊಂಡು ಹೋಗುವಂಥದ್ದು, ಅಥವಾ ಬಿಗ್ ಬಾಸ್ ನಡೆಸುವವರು ಏನಿದ್ದಾರೆ ಅವರೇ ಏನಾದರೂ ಈ ರೀತಿಯಾಗಿ ಶೋನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ವ್ಯವಸ್ಥಿತವಾದಂತಹ ಶೋ ಆಗಿ ಇದನ್ನು ನಡೆಸ್ಕೊಳ್ತಾ ಇದ್ದಾರೆ. ಮನೋರಂಜನೆ ಕೊಡಬೇಕಾದಂತಹ ಶೋ ಒಂದು ರೀತಿಯಲ್ಲಿ ಸಪ್ಪೆಯ ಶೋ ಆಗ್ತಾ ಇದೆ ಕನ್ನಡದ ಬಿಗ್ ಬಾಸ್ ಎನ್ನುವಂತಹ ಒಂದು ಮಾತು. ಬಿಗ್ ಬಾಸ್ ಶೋ ಕನ್ನಡದಲ್ಲಿ ಇರುವಂಥದ್ದೇನಿದೆ, ಇರುವಂತಹ ಒಂದು ಸ್ಪರ್ಧಿಗಳೆಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದಾರೆ. ದಿನನಿತ್ಯ ಕೆಲವರು ಯಾರು ಬಿಗ್ ಬಾಸ್ ನೋಡ್ತಾ ಇರ್ತಾರೆ ಅವ್ರಿಗೆ ಅರ್ಥ ಆಗುತ್ತೆ, ನೋಡದೇ ಇರೋರಿಗೆ ಏನಾದರೂ ಮಾಡ್ಕೊಳ್ಳಿ ಬಿಡು, ನಮಗೆ ಯಾಕೆ ಈ ವಿಚಾರ ಅಂತ ತಲೆ ಕೆಡಿಸ್ಕೊಳ್ಳೋದಿಲ್ಲ. ದಿನನಿತ್ಯ ಪ್ರತಿನಿತ್ಯ ಕೂಡ ತಪ್ಪದೇ ಈ ಶೋವನ್ನು ನೋಡೋರಿಗೆ ಅದರಲ್ಲಿ ಎಂಟರ್ಟೈನ್ಮೆಂಟ್ ಸಿಕ್ಕಿರಬಹುದು, ಅಥವಾ ಏನೋ ಒಂದು ಸಿಗುತ್ತೆ ಅಂತ ಬಂದು ನೋಡಿದವರಿಗೆ ಅವರು ನಿರೀಕ್ಷೆ ಮಾಡಿದ ಮಟ್ಟಿಗೆ ಸಿಗದೇ ಇರಬಹುದು. ಹೀಗಾಗಿ ಈ ಒಂದು ವಿಚಾರವಾಗಿ ಏನಾಗ್ತಾ ಇದೆ ಅಂತಂದರೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಕನ್ನಡಿಗರು ನೋಡುಗರು ಏನಿದ್ದಾರೆ ಇದರಲ್ಲಿ ಏನೂ ಕೂಡ ಇಲ್ಲ, ಶೋನಲ್ಲಿ ಯಾಕೆ ನಡೆಸ್ತಾ ಇದ್ದಾರೆ, ಯಾಕೆ ಈ ರೀತಿಯಾದಂತಹ ಒಂದು ಸ್ಪರ್ಧೆಗಳನ್ನು ಸೆಲೆಕ್ಟ್ ಮಾಡಿದರು. ಬಿಗ್ ಬಾಸ್ಗೆ ಬರಬೇಕಂದ್ರೆ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು, ಖುಷಿ ಕೊಡಬೇಕು, ಆ ಶೋವನ್ನು ನೋಡೋಕೆ ಇನ್ನಷ್ಟು ಜಾಸ್ತಿ ಜನರು ಹೆಚ್ಚಾಗಬೇಕು, ಒಂದು ಸೀಸನ್ಗೆ ಇನ್ನೊಂದು ಸೀಸನ್, ಆ ರೀತಿಯಾಗಿ ಒಂದು ಸ್ಪರ್ಧಿಗಳನ್ನು ತರಬೇಕು. ಅಂಥವ್ರು ಯಾರು ಈ ಬಾರಿ ಕಾಣಿಸ್ತಾ ಇಲ್ಲ. ಆ ರೀತಿಯಾದಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಬಿಗ್ ಬಾಸ್ ಶೋನಲ್ಲಿ. ನಿಜಕ್ಕೂ ಕೂಡ ಅದೇ ರೀತಿಯಾಗಿ ಆಗ್ತಾ ಇದೆಯಾ ಗೊತ್ತಿಲ್ಲ, ಆದರೆ ಈ ರೀತಿ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂಥದ್ದು. ಬಿಗ್ ಬಾಸ್ ಶೋ ಎಂದು ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಈ ಬಾರಿ ಅಂದುಕೊಂಡಂತೆ ನಿರೀಕ್ಷೆ ಮಾಡಿದಂತೆ ಹೋಗ್ತಾ ಇಲ್ಲ. ಯಾರು ಕೂಡ ಸರಿಯಾದ ರೀತಿಯಲ್ಲಿ ಜನಕ್ಕೆ ಮನೋರಂಜನೆಯನ್ನು ಕೊಡ್ತಾ ಇಲ್ಲ ಎನ್ನುವಂಥ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಪ್ರತಿ ವಾರ ಕೂಡ ಕಿಚ್ಚ ಸುದೀಪ್ ಬರ್ತಾರೆ, ಪಂಚಾಯಿತಿ ಮಾಡ್ತಾರೆ, ಅಲ್ಲಿ ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳ್ತಾರೆ, ಪರ ವಿರೋಧ ಮಾತು ಕೇಳಿ ಬರುತ್ತೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಶೋ ಏನಿದೆ ಸಪ್ಪೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.